ರೈತ ದೇಶದ ಬೆನ್ನೆಲುಬು. ರೈತ ಭದ್ರವಾದಾಗ ದೇಶ ಸುಭದ್ರ. ಈ ನಿಟ್ಟಿನಲ್ಲಿ ಗ್ರಾಮಜನ್ಯ ಸಂಸ್ಥೆಯ ರೈತರಿಗೆ ಶಕ್ತಿ ನೀಡುವ ಕೆಲಸವಾಗಿದೆ. ರೈತರನ್ನು ಸದೃಢಗೊಳಿಸುವ ಸ್ವಾರ್ಥರಹಿತ ಸೇವೆಯ ಮೂಲಕ ಗ್ರಾಮಜನ್ಯ ಸಂಸ್ಥೆಯು ಆತ್ಮನಿರ್ಭರ ಭಾರತಕ್ಕೆ ದಿಟ್ಟ ಹೆಜ್ಜೆ ಇಟ್ಟಿರುವುದು ಅಭಿನಂದನೀಯ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬೊಟ್ಯಾಡಿ ಹೇಳಿದರು. ಮುಂಡೂರಿನ ಹಿಂದಾರ್ನಲ್ಲಿರುವ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯು ನೂತನವಾಗಿ ಪ್ರಾರಂಭಿಸಿದ ಶೈತ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಆ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಮನಸ್ಸು ತುಂಬಿ ಬಂತು. ಇದು ಹಲಸಿನ ಮೇಲೆ ಮಾತ್ರ ಅಲ್ಲ, ರೈತರಿಗೆ ಶಕ್ತಿ ತುಂಬುವಂತ ದೇವರ ಕಾರ್ಯ ಅಂತ ಹೇಳಿದ್ದೆ. ಕೋಲ್ಡ್ ಸ್ಟೋರೇಜ್ ಬಗ್ಗೆ ಕೇಶವನ್ನ ಮಾತಾಡಿದ್ರು, ಇದು ಆಗ್ಬೇಕಂತ. ಇದೊಂದು ನಂಗೆ ಗೊತ್ತಿಲ್ಲ, ಈ ಒಂದು ತಿಂಗಳಿಗೆ ಕನಸಿದ್ರೆ ನನಸಾಗ್ತದೆ. ನಂಗೆ ಗೊತ್ತಿಲ್ಲ, ನನಗೆ ತುಂಬಾ ಮನಸ್ಸು ತುಂಬಿ ಬಂತು. ನನಗೆ ಇಲ್ಲಿಯ ಸುಬ್ರಾಯ ದೇವರು, ಮಹಾಲಿಂಗೇಶ್ವರ ದೇವರು ನಿಮ್ಮ ಕನಸನ್ನು ಮನಸ್ಸು 103 ಮಾಡ್ತಾರೆ. ನೀವು ತುಂಬಾ ಭಕ್ತಿಯಿಂದ ಮಾಡಿ ರೈತರ ಬೆನ್ನೆಲುಬು ಆಗಬೇಕು. ರೈತ ದೇಶದ ಬೆನ್ನೆಲುಬು. ರೈತ ಯಾವಾಗ ಗಟ್ಟಿ ಆದಾಗ ದೇಶ ಗಟ್ಟಿ ಆಗ್ತದೆ ಅಂತ ನರೇಂದ್ರ ಮೋದಿಯವರು ರೈತರಿಗೆ ಶಕ್ತಿ ತುಂಬ ಕೆಲಸ ಮಾಡಿದ್ದಾರೆ. ನೀವು ರೈತರಿಗೆ ಶಕ್ತಿ ತುಂಬಲಿಕ್ಕೆ ಮಾಡಿದ್ರೆ ನಿಮ್ಮ ಸ್ವಂತದ ಸ್ವಾರ್ಥ ಇಲ್ಲದೆ ರೈತ ಸುದೃಢ ಆಗಬೇಕು. ಆ ಮುಖಾಂತರ ಆತ್ಮನಿರ್ಭರ ಭಾರತಕ್ಕೆ ನೀವು ದಿಟ್ಟ ಹೆಜ್ಜೆ ನೀಡಿರೋದಕ್ಕೋಸ್ಕರ ಸಂಚಾಲಕರು, ನಿರ್ದೇಶಕರು, ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಅಭಿನಂದನೆ ವಂದನೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿದಂತ ಮನುಷ್ಯ ಆ ಉತ್ತಮ ಕಾರ್ಯವನ್ನು ಮಾಡ್ತಾ ಇವತ್ತಿಗೂ ಹೋಗ್ಬೇಕಂತೆ ಅದು ನಾವೆಲ್ಲರೂ ಪರಿಪಾಲಿಸಿಕೊಂಡು ಬಂದಿದ್ದೇವೆ. ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಮೀಟಿಂಗ್ ಇತ್ತು, ನಿನ್ನೆ ರಾತ್ರಿ ಈ ಕಾರ್ಯಕ್ರಮದಲ್ಲಿ ಓಡಾಡ್ಕೊಂಡು ಬಂದೆ. ನಾನು ಧನ್ಯ, ನನ್ನ ಜೀವನ ಭಾವನೆ ಇದೆ. ಯಾಕಂದ್ರೆ ಕೃಷಿಕರಿಗೆ, ರೈತರಿಗೆ ಶಕ್ತಿ ಕೆಲಸ ಮಾಡಿದ್ದೀರಿ. ಆ ಕಾರಣಕ್ಕೆ ನಿಮಗೆ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸ್ತಾ ಮುಳಿಯಾ ಜ್ಯುವೆಲ್ಲರ್ಸ್ನ ಮುಖ್ಯ ಆಡಳಿತ ನಿರ್ದೇಶಕ ಕೇಶವ ಪ್ರಸಾದ್ ಮುಳಿಯಾ ಮಾತನಾಡಿ, ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದ ಗ್ರಾಮಜನ್ಯ ಸಂಸ್ಥೆಯು ಇಂದು ಅಗಾಧವಾಗಿ ಬೆಳೆದು ಕೃಷಿಗೆ ಪೂರಕವಾಗಿ ಶಕ್ತಿ ನೀಡುವ ಕೆಲಸ ಮಾಡುತ್ತಿದೆ. ಪುತ್ತೂರು ತಾಲೂಕಿಗೆ 500ರಿಂದ 1,000 ಟನ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ನ ಅವಶ್ಯಕತೆ ಇದೆ. ಇದರಲ್ಲಿ ಗ್ರಾಮಜನ್ಯ ಸಂಸ್ಥೆಯು ಪ್ರಥಮ ಹೆಜ್ಜೆ ಇಟ್ಟಿದೆ. ಕೋಲ್ಡ್ ಸ್ಟೋರೇಜ್ ಅವಶ್ಯಕತೆಯ ಬಗ್ಗೆ ಜನರಿಗೆ ಅರಿವಾಗಬೇಕು ಎಂದು ಹೇಳಿದರು. ಶಕ್ತಿ ನೀಡುವಂತಹ ಕೆಲಸವನ್ನು ಗ್ರಾಮಜನ್ಯ ಸಂಸ್ಥೆ ಇವತ್ತು ಮಾಡಿದೆ. ಸಂಸ್ಥೆಯ ಅಧ್ಯಕ್ಷರಾದ ಇವತ್ತು ನಮ್ಮ ಊರಿಂದ ಒಂದು ಹೊಸ ವಿಚಾರ ಪ್ರಸ್ತುತವಾಗಿದೆ. ಹಿಂದೆ ವಾರಣಾಸಿ ಸುಬ್ರಾಯ ಭಟ್ ಅವರು ಕ್ಯಾಂಪಸ್ ಸಂಸ್ಥೆಯಿಂದ ಇಲ್ಲಿದ್ದಾರೆ. ಈ ಊರಿಗೆ ಬೇಕಾದಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಇವತ್ತು ಅದು ಅಗಾಧ ರೀತಿಯಲ್ಲಿ ಬೆಳೆದು ನಿಂತಿದೆ. ಹಾಗೆ ಒಂದು ಸಣ್ಣ ಹೆಜ್ಜೆಯಾಗಿ ಪ್ರಾರಂಭ ಆದಂಥದ್ದು ಗ್ರಾಮಜನ್ಯ ಸಂಸ್ಥೆ. ಆಯಾ ಸಂದರ್ಭದಲ್ಲಿ ಯಾವ್ಯಾವ ಕೆಲಸಗಳಾಗಬೇಕೋ ಅದು ಆದಾಗ ಆ ಗ್ರಾಮಕ್ಕೆ, ಆ ಊರಿಗೆ ಶಕ್ತಿ ಸಿಗ್ತದೆ. ಜೇನು ಅಂತ ಹೇಳುವಂಥದ್ದು ಒಂದೆಲ್ಲರಿಗೂ ನಿತ್ಯ ಉಪಯೋಗ ಮಾಡುವಂತಹ ವಿಷಯ. ಅದು ಅದರ ಅಗಾಧತೆ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ರಾವ್ ಪ್ರತೀಕ್ ಅವರು ಹೇಳಿದ್ದಾರೆ. ಎಷ್ಟು ಪ್ರೊಸೆಸ್ ಆಗಿ ಬೇಕಾಗ್ತದೆ, ಅಥವಾ ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ಎಷ್ಟು ಬೇಕಾಗ್ತದೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿದೆ. ಅದರ ಒಂದು ಸಣ್ಣ ಪ್ರಮಾಣದನ್ನು ನಾವೀಗ ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಶೈತ್ಯಾಗಾರ ನಮ್ಮ ಒಂದು ತಾಲೂಕಿಗೆ ಸುಮಾರು 5,000 ಟನ್ನಿನ ಕೆಪಾಸಿಟಿ ಬೇಕಾಗ್ತದೆ. 500ರಿಂದ 1,000 ಟನ್ ಕೆಪಾಸಿಟಿ ಬೇಕಾಗ್ತದೆ. ಇವತ್ತು ನಮ್ಮ ಹತ್ರ 50 ಟನ್ ಕೆಪಾಸಿಟಿ ಇದ್ದನ್ನ ಇಲ್ಲಿ ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಬೊಟ್ಯಾಡಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಶೈತ್ಯಾಗಾರದ ಪ್ರಥಮ ಗ್ರಾಹಕರಾಗಿರುವ ಪಿಂಗಾರ ಸಂಸ್ಥೆಯ ಅಧ್ಯಕ್ಷ ರಾಮ್ ಕಿಶೋರ್, ನಿತ್ಯ ಚಪಾತಿಯ ರಾಧಾಕೃಷ್ಣ ಇಟ್ಟಿಗುಂಡಿ ಅವರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಮೂಲಚಂದ್ರ ಕುಕ್ಕಾಡಿ, ಸಂಸ್ಥೆಯ ನಿರ್ದೇಶಕರಾದ ನಿರಂಜನ ಪೋಳ್ಯ, ರಾಮ್ ಪ್ರತೀಕ್, ನಿರ್ದೇಶಕರಾದ ಹರ್ಷಕುಮಾರ್, ಬಲರಾಮ, ಶಂಕರನಾರಾಯಣ ಭಟ್ ಕಂಡಿಗೆ, ಸುಬ್ರಾಯ ಶೆಟ್ಟಿ ಮಜಲು, ಸಲಹಾ ಸಮಿತಿಯ ಎಂಜಿ ಸತ್ಯನಾರಾಯಣ ಹಾಗೂ ಯದುಕುಮಾರ್ ಹಾಗೂ ಸದಸ್ಯರು ಸೇರಿದಂತೆ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.